ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಯಡವನಹಳ್ಳಿ ಗ್ರಾಮಕ್ಕೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿ ಕೊಳವೆ ಬಾವಿ ಹಾಗೂ ಗ್ರಾಮದ ಕುಡಿಯುವ ನೀರಿನ ಸ್ಥಿತಿಗತಿಯನ್ನ ಪರಿಶೀಲಿಸಿದರು. ಇದೇ ವೇಳೆ ಕಳಪೆ ಕಾಮಗಾರಿ ಕಂಡು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆಯೂ ನಡೆದಿದೆ. ಚೇಂಜ್ ಮಾಡ್ತೀವಿ ಸರ್, ಇದು ಸಿಸ್ಟಮ್ ಪಂಪ್ ಹೌಸ್ ಎಲ್ಲ ಇಟ್ಬಿಟ್ಟು ಅಟ್ಲೀಸ್ಟ್ ಮಾಡ್ತೀವಿ ಸರ್. ಟೆಂಪರರಿ ಮಾಡಿದ್ವಿ ಸರ್, ಅರ್ಜೆಂಟ್ಗೆ ಚೇಂಜ್ ಮಾಡಬೇಕು. ಯಡವನಹಳ್ಳಿ ಗ್ರಾಮಕ್ಕೆ ಶಾಸಕ ಎಂಟಿ ಕೃಷ್ಣಪ್ಪ ಅವರೊಂದಿಗೆ ಭೇಟಿ ನೀಡಿದ ಡಾಕ್ಟರ್ ಜಿ ಪರಮೇಶ್ವರ್ ಕೊಳವೆ ಬಾವಿಗಳನ್ನು ವೀಕ್ಷಿಸಿ ಮೋಟಾರ್ ಪಂಪ್ಗೆ ಚಾಲನೆ ನೀಡಿದರು. ಈ ವೇಳೆ ಹೊಸ ಬೋರ್ವೆಲ್ಗೆ ಹಳೆಯ ಮೋಟಾರ್ ಅಳವಡಿಸುತ್ತಿರುವ ವಿಚಾರವನ್ನ ಶಾಸಕರು ಡಿಸಿಎಂ ಗಮನಕ್ಕೆ ತಂದರು. ಅಲ್ಲದೆ ನೀರಿನ ಪೈಪ್ಗಳನ್ನು ಗುಣಮಟ್ಟದಿಂದ ಹಾಕದೆ ಬೇಜವಾಬ್ದಾರಿ ತೋರಿದ ಕುಡಿಯುವ ನೀರಿನ ಇಲಾಖೆಯ ಅಧಿಕಾರಿಗಳನ್ನ ಡಿಸಿಎಂ ತರಾಟೆಗೆ ತೆಗೆದುಕೊಂಡರು. ತಕ್ಷಣವೇ ಹೊಸ ಮೋಟಾರ್ ಹಾಗೂ ಟ್ರಾನ್ಸ್ಫಾರ್ಮರ್ ಅಳವಡಿಸುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ರು. ಗ್ರಾಮೀಣ ಭಾಗದ ಕುಡಿಯುವ ನೀರು ಹಾಗೂ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿದ ಉಪಮುಖ್ಯಮಂತ್ರಿಗಳು ಯಾವುದೇ ಲೋಪದೋಷಗಳಾಗದಂತೆ ಎಚ್ಚರ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವರದಿ ಡಿ ಮಂಜುನಾಥ್, ಗುಬ್ಬಿ. ಕರೆಂಟಿನ ಸಮಸ್ಯೆ ಇಲ್ಲೇ ಪ್ರಾಜೆಕ್ಟ್ ಆಗಿತ್ತು ಆ ಕಾಲದಲ್ಲಿ ಕೆರೆಯಿಂದ ಎಲ್ಲ 35 ಅಡಿ ನೀರು ಕೊಡೋದು ಅದಂಗೆ ಹೊರಟೋಯ್ತು. ಎಲ್ಲರೂ ಕನೆಕ್ಷನ್ ಆಗಿದೆ, ಬರೀ 16 ಕೋಟಿ ಕನೆಕ್ಷನ್ ಆಗಿದೆ. ಕಾಟಾಚಾರ ಮಾಡ್ತೀರಾ? ಯಾವ್ದನ್ನ ಕತೆ ಎಲ್ಲ ಹೇಳ್ಬೇಡ. Don't do such things. ಪೈಪ್ ಎಲ್ಲ ಯಾರು ಹುಡುಗರು ಕಿತ್ತಾಕ್ತಾರೆ ಅಷ್ಟೇ. ಎಲ್ಲ ಇಲ್ಲೊಂದು ಇದು ಮಾಡಿ ಕಲ್ಲು ನಿಲ್ಲಿಸಿ ಇದಕ್ಕೆಲ್ಲ ಪೈಪ್ GI ಪೈಪ್ ಹಾಕಿ. ಪಂಚಾಯತಿಲಿ 5 ವರ್ಷ ಆಯ್ತಣ್ಣ, ಕಸ ವಿಲೇವಾರಿ ಘಟಕ ಇಲ್ಲ. ಕೋಟಿಗಟ್ಟಲೆ ದುಡ್ಡು ರಿಸರ್ವ್ ಇಟ್ಟವ್ರೆ. ಎಲ್ಲ ಎಲ್ಲಿ ಕಸ ವಿಲೇವಾರಿ ಘಟಕ ಮಂಜೂರು ಮಾಡ್ತಾರೆ ಅಲ್ಲಿಗೆ ಕೇಸ್ ಹಾಕಂತಾರೆ ಜನಗಳು. ನಮ್ ಪ್ರಾಪರ್ಟಿ ಅಂತ ಪಾಣಿ ಬರ್ತೀರಿ ಪಂಚಾಯತ್ ಹೆಸರಿಗೆ. ತಹಸೀಲ್ದಾರ್ ಆಗ್ಲಿ ಗಮನ ಕೊಟ್ಟಿಲ್ಲ. ಒಂಚೂರು ಅಣ್ಣ ಯಾವುದೇ ಪಂಚಾಯತಿಲಿ ಏನೇ ಕೇಳಿದ್ರು ಏನೇ ಮಾಡಿರುವ ಯಾವುದೇ ಆರ್ಕೆ ಉತ್ತರ ಕೊಡಿದ್ರೆ ನಮಗೆ ಈ ಕಡೆ ಹೋಗಿ ತುಳುವೇಕೆರೆಗೆ ಹೋಗಿ ದೂರ ಆಗುತ್ತೆ. ಇಲ್ಲಿ ತಿರ್ಗಾ ಗುಬ್ಬಿಗೆ ಬರ್ಬೇಕು ಎಲ್ಲದಕ್ಕೂ. ಗ್ರಾಮ ಪಂಚಾಯತಿ ಯಾವುದೇ ಸ್ಪಂದಿಸಲ್ಲ. ಅದನ್ನ ಏನು ಡೆವಲಪ್ ಮಾಡಿದೆ ಮೇಡಮ್, ದುಡ್ಡು ಆಗಿದೆ, ದುಡ್ಡು ಹಾಕೊಂಡಿದ್ದಾರೆ, ಅರ್ಧ ಬರ್ಧ ಮಾಡಿ ತಿಳಿಸಿದ್ದಾರೆ. ಅದೇನು ಅಂತಲೇ ಗೊತ್ತಾಯ್ತಲ್ಲ. ಆಮೇಲೆ ನಮ್ಮ ಮುಚ್ಚಕ್ಕೆ ರಸ್ತೆಯಲ್ಲಿ ಎಲ್ಲ ಕಿತ್ತು ಎಲ್ಲ ಸಭೆಗೆ ರಸ್ತೆ ಇದಾಗ್ಬಿಟ್ಟಿದೆ. ಮಾಡ್ಕೊಟ್ಬಿಟ್ಟು ಸೇಸ್ಪುರ್ ಬಂದಿದ್ದು ನಮ್ಮ ಪುಣ್ಯನೇ. ಮಕ್ಕಳು